ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ನಮ್ಮ ಜಮೀನ್ ಹತ್ರ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಪಾಪ ಮಗಳಿಗೆ ಮದುವೆ ಮಾಡಬೇಕು. ಅವನ ಮನೇಲಿ ಹೇಳಿದ್ರಂತೆ ನಮ್ಮದು ಅಂತ ಒಂದು ಮನೆ ಇದ್ದರೆ ಒಳ್ಳೆ ಕಡೆ ಗಂಡು ಸಿಗ್ತದೆ ಅಂತ. ಅವನಿಗೆ ಪಂಚಾಯತಿಯಿಂದ ಮನೆ ಕಟ್ಕೊಳ್ಳಿಕ್ಕೆ ಈ ಚಿಕ್ಕೇಲ್ಚೆಟ್ಟಿ ಅಂತ ಗ್ರಾಮ, ಅದು ಮನೆ ಕಟ್ಕೊಳ್ಳಿಕ್ಕೆ ಅವನಿಗೆ ಅವಕಾಶಕ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ನು ಮನೆ ಕಟ್ಟಲಿಕ್ಕೆ ಹೋದರೆ ಅಲ್ಲಿನ ವಲಯ ಅರಣ್ಯಾಧಿಕಾರಿ ಬಂದು ನಿಲ್ಲಿಸಿದ್ದಾರೆ. ಓಹೋ, ಯಾಕೆ ಅಂತ ಹೇಳಿದ್ರೆ ಪರಿಸರ ಸೂಕ್ಷ್ಮ ವಲಯ, ಇಲ್ಲಿ ನಿನ್ಗೆ ಅನುಮತಿ ಬೇಕು ಅಂತ. ಯಾವ ಕಾನೂನು ಅಡಿಯಲ್ಲಿ ಅನುಮತಿ ಬೇಕು ಅಂತ ಕೇಳೋಂಥ ಶಕ್ತಿ ಇಲ್ಲ ಅವ್ರುಗಳಿಗೆ. ಹೌದು, ಹಳ್ಳಿ ಜನರಿಗೆ ಪಾಪ ಮುಗ್ಧರು ಆ ವ್ಯಕ್ತಿ ಬಹಳ ಭಯ ಇರ್ತದೆ. ಹಂಗಾಗಿ ಅವನ ಮನೆ ಕಟ್ಟಲಿಲ್ಲ, ಅವನ ಮಗಳು ಮದುವೆ ಮಾಡಿಲ್ಲ. ಇದು ಈ ಪರಿಸರವಾದಿ ಮಾಡಿರುವಂತಹ ಗುಲ್ಲೆಬ್ಸಿರುವಂತಹ ವಿಚಾರ. ಆದರೆ ಅಲ್ಲಿ ರಿಸಾರ್ಟ್ಗಳು ಬರ್ತದೆ. ಆಮೇಲೆ ಈ ವನ್ಯಜೀವಿಗಳ ಮೇಲೆ ಕೆಲಸ ಮಾಡುವಂಥ ಹಲವಾರು ಜನಗಳು ಈ ಥರ ಇವಾಗ ಉದಾಹರಣೆಗೆ ರಾಜರ್ ಬಿನ್ನಿ, ನಮ್ಮ ದೇಶದ ಖ್ಯಾತ ಕ್ರಿಕೆಟ್ ಆಟಗಾರರು, ಅವ್ರದ್ದು ಬಂಡೀಪುರ ಸೂಕ್ಷ್ಮ ವಲಯದಲ್ಲೇ ಒಂದು ಜಮೀನಿದೆ, ಮನೆ ಇದೆ. ಅದ್ರ ಬಗ್ಗೆ ಯಾಕೆ ಇಲ್ಲಿ ತನಕ ಕಾಂಟ್ರವರ್ಸಿ ಆಗಿಲ್ಲ?